ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಬೆಳಗ್ಗೆ ಬೇಗ ಏಳೋ ಅಭ್ಯಾಸ ಏನಾದರೂ ಇದ್ದರೆ ಕಳೆದ ಕೆಲ ದಿನಗಳಿಂದ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿರೋ ಚಳಿಯ ಅನುಭವ ಖಂಡಿತ ನಿಮಗಾಗಿರಲೇಬೇಕು. ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ನಾನಾ ಭಾಗಗಳಲ್ಲಿ ಉಷ್ಣಾಂಶ ಕನಿಷ್ಠ ಮಟ್ಟಕ್ಕೆ ಕುಸಿತಾ ಇದೆ. ವಿಜಯಪುರ, ಬೀದರ್, ಹಾಸನ, ಮೈಸೂರುಗಳಲ್ಲಿ ಕೂಡ ಬೆಳಗಿನ ಚಳಿಗೆ ಜನ ನಡುಗುತ್ತಾ ಇದ್ದಾರೆ. ಇದು ಕೇವಲ ಕರ್ನಾಟಕದ ಕತೆ ಮಾತ್ರ ಅಲ್ಲ, ದೇಶದ ನಾನಾ ಭಾಗಗಳಲ್ಲಿ ಕೂಡ ಪರಿಸ್ಥಿತಿ ಹೀಗೇನೇ ಇದೆ. ದೆಹಲಿಯಲ್ಲಂತೂ ಚಳಿ ಹಾಗೂ ಮಂಜಿನ ಕಾರಣದಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇವೆ. ಉತ್ತರ ಭಾರತದ ನಾನಾ ಭಾಗಗಳಲ್ಲಿ ಕೂಡ ಪರಿಸ್ಥಿತಿ ಹೀಗೆ ಇದೆ. ಈ ಬಾರಿ ಚಳಿ ಹೆಚ್ಚಾಗತ್ತೆ ಅಂತ ಹವಾಮಾನ ಇಲಾಖೆ ಈ ಹಿಂದೆನೇ ಹೇಳಿತ್ತು. ಆ ಮಾಹಿತಿ ಈಗ ನಿಜ ಆಗಿದೆ. ನಮ್ಮಲ್ಲಿ ಬಿಡಿ, ಅಮೆರಿಕಾದಲ್ಲೇ ಚಳಿಗೆ 6 ಕೋಟಿ ಮಂದಿ ತಂಡ ಹೊಡಿತಾ ಇದ್ದಾರೆ. ಹಾಗಾದ್ರೆ ಈ ಬಾರಿಯ ಚಳಿಗೆ ಕಾರಣ ಏನು? ಯಾವೆಲ್ಲ ಜಾಗಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 2024 ವಿಶೇಷ ಏನು ಗೊತ್ತಾ? ಇಡೀ ವರ್ಷ ಪ್ರಕೃತಿ ಮನುಷ್ಯನಿಗೆ ಎಲ್ಲದನ್ನೂ ಕೂಡ ಸ್ವಲ್ಪ ಹೆಚ್ಚೇ ಕೊಟ್ಟಿದೆ. 2024 ಬೇಸಿಗೆಯಲ್ಲಿ ಅತ್ಯದ್ಭುತವಾದ ಬಿಸಿಲನ್ನು ಕಂಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಕಳೆದ 100 ವರ್ಷಗಳಲ್ಲೇ ಭಾರತದಲ್ಲಿ 2024 ಅನ್ನೋದು ಹಾಟೆಸ್ಟ್ ಇಯರ್ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸೊ ಇಷ್ಟೊಂದು ದೊಡ್ಡ ಮಟ್ಟದ ಬಿಸಿಲನ್ನು ತಡ್ಕೊಂಡ ಮೇಲೆ ನಮಗೆ ಪ್ರಕೃತಿ ನಿರಾಸೆಯನ್ನೇನು ಮಾಡಲಿಲ್ಲ. ಈ ವರ್ಷ ದೇಶದ ಬಹುತೇಕ ಭಾಗಗಳಲ್ಲಿ ಸುಭಿಕ್ಷವಾಗಿ ಮಳೆ ಆಯಿತು. ಕೆರೆ ಕಟ್ಟೆಗಳು, ನದಿ ತೊರೆಗಳೆಲ್ಲ ತುಂಬಿವೆ. ಡ್ಯಾಮ್ಗಳಲ್ಲಿ ಇನ್ನೂ ಕೂಡ ನೀರಿದೆ ಅನ್ನೋ ಮಾಹಿತಿಯನ್ನು ಕೇಳಿದ್ರೇನೆ ಈ ವರ್ಷ ಸಮೃದ್ಧ ಮಳೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಯಾವ ವರ್ಷ ಬೇಸಿಗೆ ಹೆಚ್ಚಿರುತ್ತೆ, ಮಳೆ ಕೂಡ ಚೆನ್ನಾಗೇ ಆಗುತ್ತೆ, ಆ ವರ್ಷ ಚಳಿ ಕೂಡ ಸಮೃದ್ಧವಾಗಿ ಇರಬೇಕಲ್ವಾ? ಹಾಗಾಗಿ ಪ್ರಕೃತಿ ಈ ಬಾರಿ ಚಳಿಗಾಲವನ್ನು ಕೂಡ ಅತ್ಯದ್ಭುತವಾಗಿ ರೂಪಿಸಿದೆ. ಹಾಗೆ ನೋಡಿದ್ರೆ ಕಳೆದ ಸಾಕಷ್ಟು ದಶಕಗಳಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿಯ ಚಳಿ ಸ್ವಲ್ಪ ಹೆಚ್ಚಿರುತ್ತೆ ಅನ್ನೋ ಮಾಹಿತಿಯನ್ನ ಈ ಹಿಂದೆನೆ ಹವಾಮಾನ ಇಲಾಖೆ ಕೂಡ ಹೇಳಿತ್ತು. ಈಗ ಅದರ ಅನುಭವ ನಮಗೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಉಷ್ಣಾಂಶ 14 ಡಿಗ್ರಿಗೆ ಕುಸಿತಾ ಇದ್ದು ಅದು 10 ಡಿಗ್ರಿಯನ್ನ ಮುಟ್ಟುವ ಸಾಧ್ಯತೆ ಇದೆ. ಹಾಗೇನೆ ವಿಜಯಪುರದಲ್ಲಿ 10 ಡಿಗ್ರಿ, ಹಾಸನದಲ್ಲಿ 11 ಡಿಗ್ರಿಗೆ ಉಷ್ಣಾಂಶ ಕುಸಿತಾ ಇದೆ. ಜೊತೆಗೆ ಬಿರು ಬೇಸಿಗೆಯ ನಾಡು ರಾಯಚೂರಲ್ಲಿ ಉಷ್ಣಾಂಶ 12 ಡಿಗ್ರಿಗೆ ಬಂದು ನಿಂತಿದೆ. ಜನ ಅಂತೂ ಸೂರ್ಯನ ಬಿಸಿಲು ತಾಗುವವರೆಗೆ ಸ್ವೆಟರು, ಮಫ್ಲರು, ಸ್ಕಾರ್ಫುಗಳಿಲ್ಲದೆ ಹೊರಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ. ಇದರ ಜೊತೆಗೆ ತೆಲಂಗಾಣದಲ್ಲಿ ಉಷ್ಣಾಂಶ ಸಂಪೂರ್ಣವಾಗಿ ಕುಸಿದಿದೆ. ಅಲ್ಲಿನ ಆದಿಲಾಬಾದಲ್ಲಿ 5.9 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಹಾಗೇನೆ ತೆಲಂಗಾಣದ ಸಾಕಷ್ಟು ಭಾಗಗಳಲ್ಲಿ ಉಷ್ಣಾಂಶ 10 ಡಿಗ್ರಿಗಿಂತಲೂ ಕೆಳಗಿದೆ. ಇನ್ನು ಅರಕು ವ್ಯಾಲಿಯಲ್ಲಿ ಉಷ್ಣಾಂಶ 4 ಡಿಗ್ರಿಗೆ ಕುಸಿದಿದೆ. ಅಲ್ಲಿನ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಕೂಡ ಚಳಿಯ ಪ್ರಮಾಣ ಹೆಚ್ಚಾಗಿದೆ. ಇದಕ್ಕೆಲ್ಲ ಕಾರಣ ಈ ಬಾರಿ ಕಾಣಿಸ್ಕೊಂಡಿದ್ದ ಲಾನಿನಾ. ಈ ಲಾನಿನಾದ ಬಗ್ಗೆ ಹಾಗೂ ಈ ಬಾರಿಯ ಚಳಿ ವಿಪರೀತ ಆಗಿರೋದ್ರ ಬಗ್ಗೆ ಮಾತಾಡೋದಕ್ಕೂ ಮುನ್ನ ಎಲ್ಲೆಲ್ಲಿ ಚಳಿಯ ಪ್ರಭಾವ ಹೇಗಿದೆ ಅನ್ನೋದನ್ನ ಒಂದು ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ಗೆಳೆಯರೆ, ದಕ್ಷಿಣ ಭಾರತಕ್ಕಿಂತ ಈ ಬಾರಿ ಉತ್ತರ ಭಾರತ ಅತಿ ಹೆಚ್ಚು ಚಳಿಯನ್ನು ಅನುಭವಿಸ್ತಾ ಇದೆ. ಹಾಗೆ ನೋಡಿದರೆ ಉತ್ತರದಲ್ಲಿ ಬಿಸಿಲು ಕೂಡ ಹೆಚ್ಚೇನೆ, ಹಾಗೆಯೇ ಚಳಿ ಕೂಡ ಹೆಚ್ಚು. ಅದು ಈ ಬಾರಿ ಕೂಡ ಮುಂದುವರಿತಾ ಇದೆ. ಆದರೆ ಈ ಚಳಿ ರಾಜಧಾನಿ ದೆಹಲಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಕಳಪೆಯಾಗಿದೆ. ಅಲ್ಲಿ 361 AQI ಗಾಳಿ ಗುಣಮಟ್ಟ ಇದೆ. ಇದು ಅತ್ಯಂತ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಅದರ ಜೊತೆಗೆ ದೆಹಲಿಯಲ್ಲಿ ಮಂಜು ಆವರಿಸ್ತಾ ಇದ್ದು ಇದು ವಿಮಾನಗಳ, ರೈಲುಗಳ ಮತ್ತು ಇನ್ನಿತರ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆಯನ್ನುಂಟು ಮಾಡ್ತಾ ಇದೆ. ಈಗಾಗಲೇ ಸಿಕ್ಕಿರೋ ಮಾಹಿತಿಯಂತೆ ಒಟ್ಟು 100 ರೈಲುಗಳ ಸಮಯದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ದಟ್ಟ ಮಂಜಿನ ಕಾರಣದಿಂದ ರೈಲುಗಳು ಚಲಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ರಸ್ತೆಗಳಲ್ಲಿ ಬರುವ ವಾಹನಗಳಿಗೆ ಕೂಡ ಮುಂದಿನ ವಾಹನಗಳು ಕಾಣದೆ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡ್ಕೊಂಡು ಸರಣಿ ಅಪಘಾತಗಳಾಗ್ತಾ ಇವೆ. ದೆಹಲಿಯಲ್ಲಿ ಸದ್ಯಕ್ಕೆ ಕನಿಷ್ಠ ತಾಪಮಾನ 11 ಡಿಗ್ರಿಗಳಷ್ಟಿದ್ದು ಗರಿಷ್ಠ ತಾಪಮಾನ 18 ಡಿಗ್ರಿಯನ್ನ ಮುಟ್ಟಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ರಾಜಧಾನಿ ದೆಹಲಿಯ ಸುತ್ತಮುತ್ತಲ ರಾಜ್ಯಗಳಲ್ಲಿ ಕೂಡ ಚಳಿಯ ಪ್ರಭಾವ ತುಂಬಾನೇ ಹೆಚ್ಚಿದೆ. ಉತ್ತರ ಪ್ರದೇಶದ ಲಖನೌ ಹಾಗೂ ಗಾಜಿಯಾಬಾದಲ್ಲಿ ಜನವರಿ 11ನೇ ತಾರೀಕು ಮಿಡ್ಲ್ ಸ್ಕೂಲ್ಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಕೂಡ ಭಾರಿ ಚಳಿ ಇದ್ರು ಅಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ಜಾರ್ಖಂಡ್ನಲ್ಲಿ 8ನೇ ತರಗತಿಯವರೆಗಿನ ಶಾಲೆಗಳಿಗೆ ಜನವರಿ 11ರವರೆಗೆ ರಜೆ ಘೋಷಿಸಲಾಗಿದೆ. ಅಲ್ಲಿನ ಕುಂತಿ ಅನ್ನೋ ಪ್ರದೇಶದಲ್ಲಿ ಕನಿಷ್ಠ ತಾಪಮಾನ 5.4 ಡಿಗ್ರಿಗಳಿಗೆ ಇಳಿದಿದೆ. ಹಾಗೆ ಬಿಹಾರದಲ್ಲಿ ಕೂಡ 8ನೇ ತರಗತಿವರೆಗಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು 9ನೇ ತರಗತಿಯ ಮೇಲ್ಪಟ್ಟು ವಿದ್ಯಾರ್ಥಿಗಳು ಬೆಳಗ್ಗೆ 9 ಗಂಟೆಗೆ ಬಂದು 3
30 ಹೊತ್ತಿಗೆ ಶಾಲೆಗಳಿಂದ ಮನೆಗೆ ಹೋಗೋ ಥರದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಚಳಿ ಹೆಚ್ಚಾಗೋದ್ರ ಒಳಗೆ ವಿದ್ಯಾರ್ಥಿಗಳು ಮನೆ ಸೇರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯ ಕ್ರಮಗಳನ್ನು ಅಲ್ಲಿ ಕೈಗೊಳ್ತಾ ಇದ್ದಾರೆ. ಹಾಗೆಯೇ ಪಂಜಾಬ್ ಹಾಗೂ ಮಧ್ಯಪ್ರದೇಶಗಳಲ್ಲಿ ಕೂಡ ಚಳಿಯ ಸಮಸ್ಯೆ ಹೆಚ್ಚಾಗಿದೆ. 8ನೇ ತರಗತಿವರೆಗಿನ ಮಕ್ಕಳಿಗೆ ಅಲ್ಲಿ ರಜೆ ಕೊಟ್ಟಿದ್ದಾರೆ. ಹೀಗೆ ಭಾರತದ ಸಾಕಷ್ಟು ರಾಜ್ಯಗಳು ಚಳಿಯಿಂದ ನಡುಗುತ್ತಾ ಇವೆ. ಸಾಕಷ್ಟು ಕಡೆಗಳಲ್ಲಿ ಉಷ್ಣಾಂಶ 10 ಡಿಗ್ರಿಗೂ ಕಡಿಮೆ ಇದೆ. ಹೀಗಾಗಿ ಕೋಟ್ಯಂತರ ಮಂದಿ ಈ ಚಳಿಗಾಳಿಗೆ ಸಿಕ್ಕಿ ನಡುಗುತ್ತಾ ಇದ್ದಾರೆ. ಅದರಲ್ಲೂ ಬೆಳಗಿನ ಜಾವದ ಕೆಲಸಗಳನ್ನು ಮಾಡುವವರು, ಉದಾಹರಣೆಗೆ ಹೂ ಮಾರುವವರು, ಹಾಲಿನ ವ್ಯಾಪಾರ ಮಾಡುವವರು, ಪತ್ರಿಕೆಗಳನ್ನು ಹಾಕುವವರು, ಪೌರ ಕಾರ್ಮಿಕರು, ಡೈರಿಗಳನ್ನು ನಡೆಸುವ ರೈತರು ಚಳಿಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಹಾಗೆ ನೋಡಿದರೆ ಈ ಸಮಸ್ಯೆ ಕೇವಲ ಭಾರತದಲ್ಲಿ ಮಾತ್ರ ಕಂಡು ಬರ್ತಾ ಇಲ್ಲ. ವಿಶ್ವದ ನಾನಾ ದೇಶಗಳಲ್ಲಿ ಪರಿಸ್ಥಿತಿ ಹೀಗೆ ಇದೆ. ಅದರಲ್ಲೂ ಅಮೆರಿಕಾದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದೆ. ಅಲ್ಲಿನ ಸುಮಾರು 60 ಮಿಲಿಯನ್ ಮಂದಿ ಸಮಸ್ಯೆಗೆ ಸಿಲುಕಿದ್ದಾರೆ. ಅಲ್ಲಿ ಕೂಡ ದಟ್ಟ ಮಂಜು ಜನಜೀವನವನ್ನು ಅಸ್ತವ್ಯಸ್ತಗೊಳಿಸ್ತಾ ಇದೆ. ರಸ್ತೆಯ ಮೇಲೆ 10 ಸೆಂಟಿಮೀಟರ್ನಷ್ಟು ಹಿಮ ಬೀಳ್ತಾ ಇದೆ. ಅಲ್ಲಿನ ಕೆಲ ಸ್ಥಳಗಳಲ್ಲಿ ಉಷ್ಣಾಂಶ ಮೈನಸ್ಗೆ ಕುಸಿದಿದೆ. ಇದು ಅಮೆರಿಕಾದಲ್ಲಿ ಕಂಡು ಬರ್ತಾ ಇರೋ ಕಡಿಮೆ ತಾಪಮಾನ ಅಂತ ಹೇಳಲಾಗ್ತಾ ಇದ್ದು, ಅಲ್ಲಿನ ರಸ್ತೆಗಳು ಮೃತ್ಯುಕೂಪಗಳಾಗಿ ಬದಲಾಗ್ತಾ ಇವೆ. ಹಾಗೆಯೇ ಈ ಹಿಮ ಹಾಗೂ ಮಂಜಿನ ಕಾರಣದಿಂದ ಸುಮಾರು 2200 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಹೀಗಾಗಿ ಅಮೆರಿಕಾದ ಕೆಂಟುಕಿ, ವರ್ಜಿನಿಯಾ, ಈಸ್ಟ್ ವರ್ಜಿನಿಯಾ, ಕೆನ್ಸಾಸ್, ಅರಕನ್ಸಾ ಹಾಗೂ ಮಿಸೌರಿಗಳಲ್ಲಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ಅಮೆರಿಕದ ಇನ್ನೂ 30 ರಾಜ್ಯಗಳಲ್ಲಿ ಕೂಡ ಸಮಸ್ಯೆ ಹೆಚ್ಚಾಗಬಹುದು ಅಂತ ಅಲ್ಲಿನ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಓಹಿಯೋ, ವಾಷಿಂಗ್ಟನ್ DC ಹಾಗೂ ನ್ಯೂಯಾರ್ಕ್ಗಳಲ್ಲಿ ಭಾರಿ ಪ್ರಮಾಣದ ಹಿಮ ಬೀಳಬಹುದು ಅಂತ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಮೆರಿಕದಲ್ಲಿನ ಉಷ್ಣಾಂಶ 7 ಡಿಗ್ರಿಯಿಂದ -14 ಡಿಗ್ರಿಯವರೆಗೆ ಇಳಿಯಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ 6 ಕೋಟಿ ಮಂದಿಯ ಬದುಕು ಅತಂತ್ರ ಆಗ್ತಾ ಇದ್ದು ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಇನ್ನು ಕೆನಡಾದಲ್ಲಿ ಕೂಡ ಕೋಲ್ಡ್ ವೇವ್ ಹೆಚ್ಚಾಗಿದೆ. ಅಲ್ಲಿನ ಉಷ್ಣಾಂಶ -40 ಡಿಗ್ರಿಗೆ ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ. ಆಂಟಾರಿಯೋದಲ್ಲಿ 15 ಇಂಚುಗಳಷ್ಟು ಹಿಮ ಸುರಿದಿದ್ದು ಅಪಾಯಕಾರಿ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಗಿದೆಯಂತೆ. ಕೆನಡಾದ ಸಾಕಷ್ಟು ಪ್ರದೇಶಗಳಲ್ಲಿ ಶೀತ ಮಾರುತಗಳು ಬೀಸ್ತಾ ಇದ್ದು ಜನ ಆದಷ್ಟು ಚಳಿಯಿಂದ ರಕ್ಷಣೆ ಪಡ್ಕೊಳ್ಳಿ ಅಂತ ಅಲ್ಲಿನ ಆಡಳಿತ ಹೇಳಿದೆ. ಇನ್ನು ಯುರೋಪಲ್ಲಿ ಕೂಡ ಚಳಿ ಹೆಚ್ಚಾಗ್ತಾ ಇದೆ. ಅಲ್ಲಿನ ದೇಶಗಳಿಗೀಗ ಹೆಚ್ಚಿನ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ನ ಅಗತ್ಯ ಇದೆ. ಆದರೆ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಪೈಪ್ಲೈನ್ ಅಗ್ರಿಮೆಂಟ್ ಮುಗಿದಿರುವ ಕಾರಣ ಯುಕ್ರೇನ್ ಯುರೋಪ್ಗೆ ಗ್ಯಾಸ್ ಸರಬರಾಜು ಮಾಡೋದನ್ನ ನಿಲ್ಲಿಸಿದೆ. ಹೀಗಾಗಿ ಸ್ಟಾಕ್ ಇರುವ ಗ್ಯಾಸ್ ಅನ್ನೇ ಬಳಸ್ಕೋಬೇಕಾದ ಪರಿಸ್ಥಿತಿ ಅವರಿಗೆ ಬಂದಿದೆ. ಇದು ಕೂಡ ಮಧ್ಯ ಯುರೋಪ್ನ ಸಾಕಷ್ಟು ದೇಶಗಳು ಈ ಬಾರಿ ಚಳಿಯಿಂದ ಸಮಸ್ಯೆಗೀಡಾಗೋ ಹಾಗೆ ಮಾಡುತ್ತೆ. ಇಲ್ಲಿ ಗ್ಯಾಸ್ ಸರಬರಾಜಲ್ಲಿ ಆಗ್ತಾ ಇರೋ ತೊಂದರೆಯ ಕಾರಣದಿಂದ ಇಂಧನದ ಬೆಲೆ ಏರಿಕೆಯ ಅನಿವಾರ್ಯತೆಯನ್ನು ಕೂಡ ಅಲ್ಲಿನ ಜನ ಅನುಭವಿಸಬೇಕಾಗಿ ಬರ್ತಾ ಇದೆ. ಒಟ್ಟಾರೆ ಜಗತ್ತಲ್ಲಿ ಈ ಬಾರಿಯ ಚಳಿ ಜನರನ್ನ ಹೈರಾಣಾಗಿಸ್ತಾ ಇದೆ. ಗೆಳೆಯರೆ, ಈ ಬಾರಿ ಇಷ್ಟೊಂದು ಪ್ರಮಾಣದಲ್ಲಿ ಚಳಿ ಹೆಚ್ಚಾಗೋದಕ್ಕೆ ಕಾರಣ ಲಾನಿನಾ ಎಫೆಕ್ಟ್. ಕಳೆದ ಕೆಲ ವರ್ಷಗಳಿಂದ ಎಲ್ನಿನೋ ಕಾರಣದಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಸರಿಯಾಗಿ ಮಳೆ ಆಗಿರಲಿಲ್ಲ. ಹಾಗೆ ಸಮುದ್ರದ ಮೇಲಿನ ಉಷ್ಣಾಂಶ ಕೂಡ ಹೆಚ್ಚಾಗಿತ್ತು. ಆದರೆ ಈ ಬಾರಿ ಲಾನಿನಾ ಎಫೆಕ್ಟ್ನಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅತ್ಯುತ್ತಮವಾದ ಮಳೆ ಬಿದ್ದಿದೆ. ಇದರ ಜೊತೆಗೆ ಶೀತ ಮಾರುತಗಳು ಕೂಡ ಹೆಚ್ಚಾಗಿವೆ. ಈ ಕಾರಣದಿಂದ ಈ ವರ್ಷ ಭಾರಿ ಪ್ರಮಾಣದ ಚಳಿಯನ್ನ ಅನುಭವಿಸಬೇಕಾಗಿ ಬರ್ತಾ ಇದೆ. ಇನ್ನು ಭಾರತದಲ್ಲಿ ಚಳಿ ಹೆಚ್ಚಾಗುವುದಕ್ಕೆ ಕಾರಣ ಆಗ್ತಾ ಇರೋದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಈ ಸಮಯದಲ್ಲಿ ಗಾಳಿಯ ವೇಗ ಪ್ರತಿ ಗಂಟೆಗೆ 278 ಕಿಲೋಮೀಟರ್ನಷ್ಟಿರುತ್ತೆ. ಹಾಗೇನೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಮ ಬೀಳ್ತಾ ಇರೋ ಕಾರಣದಿಂದ ಉಷ್ಣಾಂಶದಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತದ ಕೆಲ ಭಾಗಗಳಲ್ಲಿನ ಉಷ್ಣಾಂಶ 4 ಡಿಗ್ರಿಗಳಿಗೆ ಕುಸಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಈ ಬಾರಿಯ ಲಾನಿನಾ ಮಳೆಯ ಜೊತೆಗೆ ಭಯಾನಕ ಚಳಿಯನ್ನು ಕೂಡ ತಗೊಂಡು ಬಂದಿದೆ ಅನ್ನೋದು ಸುಳ್ಳಲ್ಲ. ಸೊ ಜನ ಎಚ್ಚರದಿಂದ ಇರಿ, ಆದಷ್ಟು ಚಳಿಯಿಂದ ರಕ್ಷಣೆ ಪಡ್ಕೊಳ್ಳಿ. ಅದರಲ್ಲೂ ಮಕ್ಕಳು ಮತ್ತು ವೃದ್ಧರು ಚಳಿಗೆ ಎಕ್ಸ್ಪೋಸ್ ಆಗದ ಹಾಗೆ ನೋಡ್ಕೊಳ್ಳಿ. ಬೆಳಗಿನ ಜಾವದಲ್ಲಿ ಓಡಾಡೋರು ಬೆಚ್ಚಗಿನ ವಸ್ತ್ರಗಳನ್ನು ಧರಿಸಿ, ಕಿವಿಗಳನ್ನು ಆದಷ್ಟು ಮುಚ್ಚಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆದರೆ ಮಾಸ್ಕ್ ಅನ್ನು ಧರಿಸಿ. ಈ ಮೂಲಕ ಈ ಬಾರಿಯ ಚಳಿಯನ್ನು ಎದುರಿಸೋದಕ್ಕೆ ಸಿದ್ಧ ಆಗಿ. ಹಾಗೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಚಳಿಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ. ಜನ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಅಗತ್ಯ ಅಂತ ಹೇಳಲಾಗ್ತಾ ಇದೆ. ಇದು ಗೆಳೆಯರೆ ಈ ಬಾರಿ ಶುರುವಾಗಿರುವ ಚಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.